It's sunset on Friday, I'm stuck on the highway. It's been a while. I'm late to the party, you already started the sparkling wine. I need to find a spark to keep me from the dark. I'm looking for a fire start tonight to light me up all around. 'Cause you're the only one I'm thinking of. Don't let me burn to the ground. I wasted time, these city lights, still I can't get you out my mind. I need a fire start tonight. I'm looking for a ಸೊ ಸಿನಿಮಾ ಹೆಸರು ವರ್ಣವೇದಮ್ ಅಂತ. ವರ್ಣ ಅಂದರೆ ಬಣ್ಣಗಳು, ವೇದಮ್ ಅಂದರೆ ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಅಂತ. ಲೈಕ್ ಬಣ್ಣಗಳ ತತ್ವಗಳು ಅನ್ನೋ ಒಂದು ಬ್ಯಾಕ್ಡ್ರಾಪಲ್ಲಿ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ. ಅದೇ ರೀತಿ ಒಂದು ಸೈದ್ಧಾಂತಿಕವಾಗಿ ವರ್ಣ ಅನ್ನೋದು ಹೀರೋಯಿನ್ ಹೆಸರು, ವೇದ ಅನ್ನೋದು ಹೀರೋ ಹೆಸರು. ಇವರಿಬ್ಬರು ಒಂದು ಎಲಿಗೆಂಟ್ ಲವ್ ಸ್ಟೋರಿ. ಅಗೇನ್ ಅದೇ ಸೇಮ್ ಪ್ರೇಮ ಕತೆ, ಅದೇ ಹಳೆ ಏನಂತ ಹೇಳ್ತಾರೆ ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಹೇಳೋದಕ್ಕಿಂತ ಅದಾಚೆ ಒಂದು ಕಂಟೆಂಟ್ನ ಇಟ್ಕೊಂಡಿದ್ದೀನಿ. ಕಲರ್ ಅನ್ನ ಎಮೋಷನ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಒಂದು ಕತೆನ ಕ್ರಾಫ್ಟ್ ಮಾಡಿದ್ದೀನಿ. ಇವತ್ತು ನೇಚರ್ ನಮ್ಮ ವಾಟ್ರಿಂದ ಹಿಡಿದು ಎಲ್ಲ ರೀತಿಯಾದಂಥ ಗಾಳಿಯಿಂದ ಹಿಡಿದು ಫುಡ್ಡಿಂದ ಎಲ್ಲನೂ ಏನಂತ ಹೇಳ್ತಾರೆ ಕರಪ್ಟ್ ಆಗಿದೆ, ಪೊಲ್ಯೂಟ್ ಆಗಿದೆ. ಅದೇ ರೀತಿ ಲೈಕ್ ಈವನ್ ಕಲರ್ ಹ್ಯಾಸ್ ಬಿನ್ ಪೊಲ್ಯೂಟೆಡ್. ಸೊ ಆ ಕಲರ್ ಮಾಫಿಯಾ ಸುತ್ತ ಒಂದು ಟ್ರಾವೆಲ್ ಆಗುತ್ತೆ. ಅದ್ರ ಬ್ಯಾಕ್ ಡ್ರಾಪಲ್ಲಿ ಒಂದು ಕತೆ, ಒಂದು ಎಲಿಗೆಂಟ್ ಲವ್ ಸ್ಟೋರಿ ನಡೆಯುತ್ತೆ. ಎಲ್ಲ ಭಾವನೆಗಳನ್ನ ಎಮೋಷನ್ಸ್ ಜೊತೆ ಕಲರ್ಗಳ ಜೊತೆ ಮ್ಯಾಚ್ ಮಾಡ್ತಾ ಕಂಪ್ಲೀಟ್ ಸಿನಿಮಾ ಒಂದು ಎಲಿಗೆಂಟ್ ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ. ಆಲ್ಮೋಸ್ಟ್ ಒಂದು 60-65 ದಿವಸ ಶೂಟಿಂಗ್ ಮಾಡಿದ್ದೀನಿ. ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿ ಒಂದು ಫೈಟ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ. 3 ಸಾಂಗ್ ಆಗಿ ಈಗ ಇನ್ನು 2 ಸಾಂಗ್ ಇದೆ. ಸೊ ಲೈಕ್ 3ನೇ ಸಾಂಗ್ ಮೊಯಿನ್ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಸೊ ತಿರ್ಗಾ ಮತ್ತೆ ಭೂಷಣ್ ಮಾಸ್ಟ್ರು ಇನ್ನೊಂದು ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಒಂದು 2 ಸಾಂಗ್, ಇನ್ನೊಂದು ಸಾಂಗ್ ಆದರೆ ಮತ್ತೆ ಒಂದು ಫೈಟ್ ಮಂಗಳೂರಲ್ಲಿ ಶೂಟ್ ಮಾಡಬೇಕು ಅಂತಿದ್ದೀವಿ. ಫೈಟ್ ಆದರೆ ಕಂಪ್ಲೀಟ್ ಸಿನಿಮಾ ಲೈಕ್ ಕುಂಬಳಕಾಯಿ ಆಗುತ್ತೆ. ಸರ್ ರಾಜು ಬಲ್ವಾಡಿ ಅವರಿದ್ದಾರೆ, ಪ್ರೀತಮ್ ಸರ್ ಇದ್ದಾರೆ, ಶಿಲ್ಪ ಅವರಿದ್ದಾರೆ, ಸುಜಿತ್ ಅಂತ ತುಂಬ ಸಿನಿಮಾಗಳು ಮಾಡಿದ್ದಾರೆ. ಸುಜಿತ್ ಅಂತ ಇದೆ ಸರ್, ಒಂದು ಒಳ್ಳೊಳ್ಳೆ ಪಾತ್ರಗಳು ಒಂದು ಕ್ಯಾರಿ ಮಾಡಿದ್ದೀನಿ ಸರ್. ಖಂಡಿತ ಇಲ್ಲ ಮೇಡಮ್. ಸೊ ವರ್ಣ ಅಂತ ಬಂದಾಗ ಅದು ಬರುತ್ತೆ, ಖಂಡಿತ ಇಲ್ಲ ಮೇಡಮ್. ಕಂಪ್ಲೀಟ್ ಸಿನಿಮಾ ಕಲರ್ ಬಗ್ಗೆ ಮಾತಾಡಿದ್ದೀನಿ ಮೇಡಮ್. ಒಂದು ಕಲರ್ ಮಾಫಿಯಾ, ಒಂದು ಕಂಟೆಂಟ್ ಇದೆ. ಆ ಕಂಟೆಂಟ್ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಆ ಕಂಟೆಂಟ್ ಬಗ್ಗೆನೇ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ. ವರ್ಣ ಬಣ್ಣಗಳ ಮೇಲೆ ಹೋಗ್ತೀವಿ, ಯಾವುದೇ ಕಾಂಟ್ರವರ್ಸಿ ವಿಷಯ ಇಲ್ಲ. ಒಂದು ಕಂಟೆಂಟ್ ಪ್ಯೂರ್ಲಿ ಸರ್. ಇವಾಗ ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕಲರ್ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಿದೆ ಅದ್ರ ಬಗ್ಗೆ ಒಂದು ಆಳವಾಗಿ ಒಂದು ಬರ್ದಿದ್ದೀನಿ ಸರ್. ಸೊ ಆ ವಿಷಯನ ಇವಾಗ ನಮ್ಮ ಒಂದು ಏನಂತ ಹೇಳ್ತಾರೆ ಲೈಕ್ ಒಂದು ವೇರ್ ಐ ಹ್ಯಾವ್ ರಿಟರ್ನ್ ನನ್ನ ಒಂದು ಜರ್ನಿನ ನೋಡಿದಾಗ ತುಂಬ ಸಿನಿಮಾ ಮಾಡೋಕ್ಕೆ ಒಂದು ಒದ್ದಾಟ ನಡೀತಾನೆ ಇತ್ತು. ಕಂಟೆಂಟ್ ವಿಷಯಗಳನ್ನ, ಕಂಟೆಂಟೇ ಕಿಂಗ್ ಅಂತ ತುಂಬ ಪ್ರೊಡ್ಯೂಸರ್ಸ್ಗೆ ನಮ್ಮ ಮನದಟ್ಟು ಮಾಡೋಕ್ಕೆ ಹೋಗ್ತಿದ್ರು ಕೂಡ ಯಾರೂ ಅದು ರಿಯಲೈಸ್ ಆಗ್ತಾಯಿಲ್ಲ. ತುಂಬ ಒದ್ದಾಟ ಕೊನೆಗೆ. ಸೊ ಲೈಕ್ ಇವಾಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿಗಳು ಕಂಟೆಂಟಲ್ಲಿ ಕಿಂಗ್ ಆಗಿದ್ದಾವೆ. ಇವಾಗ OTT ಪ್ಲಾಟ್ಫಾರ್ಮ್ ಇಂದ ಜನನೂ ಕೂಡ ಆ ಕಂಟೆಂಟ್ ಸಿನಿಮಾನ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ತೊಗೊಳ್ತಾ ಇದ್ದಾರೆ. ಸೊ ಕಂಟೆಂಟಲ್ಲಿ ನಾವು ಹಿಂದುಳಿತಾನೆ ಇದ್ದೀವಿ ಅಂತ ನಂಗೆ ಅನಿಸೋ. ಎಲ್ಲೋ ಒಂದು ಕಡೆ ಲೇಟೆಸ್ಟ್ ಆ ಕಂಟೆಂಟ್ ಮೇಲೆ ಕಮರ್ಷಿಯಲ್ ಆಗಿ ಕಮರ್ಷಿಯಲ್ ಕ್ರಾಫ್ಟ್ ಮಾಡೋದಾಗ ಒಂದು ವಿಷಯನ ಸಿಕ್ಕಿತ್ತು, ಅದ್ರ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದೆ ಮೇಡಮ್. ವರ್ಣವೇದಮ್ ಅಂತ, ವರ್ಣವೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಸಾಂಗು. ಇದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗಗನ್ ಬಡೇರಿಯಾ ಅಂತ, ಸಿಂಗರ್ ಬಂದ್ಬಿಟ್ಟು ಲೈಕ್ ರಜತ್ ಹೆಗ್ಡೆ ಮತ್ತು ತನುಷಾ ಅಂತ ಸಿಂಗರು. ಸರ್ ದೇವಸಂಗ್, ಅದು ಮೊಯಿನ್ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಸರ್ ಅದೇ ಸರ್ ಲೈಕ್ ಪ್ರೀತಮು ರಾಜ್ ಬಲಡಿ ಮೇಯ್ನ್ ಅವ್ರ ಹೀರೋ ತಂದೆ, ಹೀರೋಯಿನ್ ತಂದೆ, ಇವರಿಬ್ಬರ ಮೇಲೆ ಎರಡು ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಮೇಲೆ ಟ್ರಾವೆಲ್ ಆಗುತ್ತೆ ಸರ್. ಸೊ ಅವರಿಬ್ಬರ ಮೇಲೆ ಟ್ರಾವೆಲ್ ಆಗುತ್ತೆ. ಆ ಫ್ಯಾಮಿಲಿ ಬ್ಯಾಕ್ಡ್ರಾಪಲ್ಲಿ ಅವ್ರ ಮೇಯ್ನ್ ಪಾತ್ರದಾಗಿ ಕ್ಯಾರಿ ಮಾಡ್ತೀನಿ ಸರ್. ಕಂಪ್ಲೀಟ್ ಆಗಿದೆ ಮೇಡಮ್, 95% ಆಗೋಗಿದೆ. ಓನ್ಲಿ 2 ಸಾಂಗು ಮತ್ತು ಒಂದು ಫೈಟ್ ಆದರೆ ಸಿನಿಮಾ ಕುಂಬಳಕಾಯಿ ಸರ್. ಸರ್ ಇದು ಏನಂತ ನಿಮ್ಗೆ ಅವಾಗಲೇ ಹೇಳ್ದಂಗೆ ಸರ್, ನಾನು ಸಿನಿಮಾ ನನ್ನ ಬ್ಯಾನರಲ್ಲಿ ಶ್ರೀನಿವಾಸ್ ಸಿನಿಮಾ ಫಿಲಮ್ ಫ್ಯಾಕ್ಟ್ರಿ ಅಂತ ಮಾಡಿಕೊಂಡೆ, ಸ್ಟಾಫ್ ಅಂತ ಒಂದು ಇದರಲ್ಲಿ. ಬಿಕಾಸ್ ತುಂಬ ಒದ್ದಾಡ್ತಿದ್ದಾಗ ನನ್ನ ಹತ್ರ ಏನೋ ಒಂದು ಸಣ್ಣ ಪುಟ್ಟ ಅಮೌಂಟ್ ಇತ್ತು, ಅದ್ರಲ್ಲಿ ಮಾಡಿಕೊಂಡೆ. ಅದಾದ ನಂತರ ಯಾರೊಬ್ಬರು ಪ್ರಾಮಿಸ್ ಮಾಡಿದ್ರು ಮಾಡ್ತೀನಿ ಅಂತ ಬಂದು ಅದರಲ್ಲೇ ಕೈ ಬಿಟ್ಟು ಹೋಗ್ಬಿಟ್ರು. ಕೊನೆಗೆ ಆಮೇಲೆ ನೈಋತ್ಯ ಒಂದು ಫಂಡ್ ಮಾಡಿದ್ರು. ಸೊ ಅದಾದಮೇಲೆ ವಿಶ್ವನಾಥ್ ಚಂದ್ರಶೇಖರ್ ಅಂತ ಒಬ್ರು ಇದ್ದಾರೆ. ಆಮೇಲೆ ಭೀಮೇಶ್ವರ್ ಅಂತ ಸರ್, ಬನ್ನಿ ಸರ್, ಭೀಮೇಶ್ ರಾಜೇಶ್ ಸರ್ ಅಂತ. ಸೊ ಲೈಕ್ ಅವರೆಲ್ಲರೂ ಒಂದು ನನ್ನ ಕನಸಿಗೆ ಒಂದು ಧಾರೆಯದು ಸರ್. ಸೊ ಈ ರೀತಿಲಿ ಒಂದು ಟೀಮು ಇಲ್ಲಿ ವಿಶ್ವನಾಥ್ ಸರ್ ಇಲ್ಲಿ ಕೂತಿದ್ದಾರೆ. ಎಲ್ಲರದ್ದು ಒಂದು ಕಾಂಟ್ರಿಬ್ಯೂಷನಲ್ಲಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಸರ್. ಈ ಚಿತ್ರಕ್ಕೆ ನಾನು ಕೂಡ ಬಂಡವಾಳ ಹೂಡಿದ್ದೀನಿ. ಶ್ರೀನಿವಾಸ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು. ಆ್ಯಕ್ಚುಲಿ ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರಿಗೆ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ. ಅವ್ರ ಟ್ಯಾಲೆಂಟು ಇನ್ನೂ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾ ಆಸೆ. ಹಾಗಾಗಿ ಅವರು ಈ ವರ್ಣವೇದಮ್ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳಿದೆ, ಆಯ್ತು ಸರ್ ಖಂಡಿತ ಆಗ್ತೀನಿ, ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ, ನೀವು ಮಾಡಿ, ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ. ಯಾಕಂದರೆ ಅವರು ಕತೆ ಹೇಳಿದಾಗಲೂ ಭಾಳ ಅದ್ಭುತವಾಗಿ ಹೇಳಿದ್ರು. ಮತ್ತು ಸರ್ ಹೇಳ್ದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು.
ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳ ಹೂಡಿರೋದು ನನಗೆ ತುಂಬಾ ಖುಷಿ ಇದೆ. ಹಾಗಾಗಿ ಈ ವರ್ಣವೇದಂ ಚಿತ್ರ ಖಂಡಿತ ಕನ್ನಡದಲ್ಲೊಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಡಿದ್ದೀನಿ. ರಾವೆನ್ ಅಂತ ಬರ್ತಾ ಇದೆ ಈಗ ಫೆಬ್ರವರಿಯಲ್ಲಿ ರಿಲೀಸ್ಗೆ, ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ, ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ. ಆಮೇಲೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ರಚಿತಾರಾಮ್ ಅವ್ರದ್ದು ಲವ್ ಮಿ ಆರ್ ಹೇಟ್ ಮಿ ಅಂತ, ಅದಕ್ಕೂ ಕೂಡ ಒಂದಷ್ಟು ಬಂಡವಾಳನ ಹೂಡಿದ್ದೀನಿ. ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸಿಗೆ ರೆಡಿ ಇದೆ. ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣನ ಮಾಡ್ತಾಯಿದ್ದೀನಿ. ಅದು ಟೋಟಲ್ ಬಜೆಟು ಶ್ರೀನಿವಾಸ್ ಸರ್ಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಹಾಗಾಗಿ ಏನು ನಮ್ಮ ಕಡೆಯಿಂದ ಅವಶ್ಯಕತೆ ಇದೆಯೋ ಅದನ್ನು ನಾವು ಅವ್ರಿಗೆ ಪೂರೈಸಿದ್ದೀವಿ. ಹಾಗಾಗಿ ಮಾಡ್ತೀವಿ. ಅದೇ ಒಂದು ಟೋಟಲ್ ಬಜೆಟ್ ಸರ್ 1.5 crore ಸರ್. ಯಾವುದೇ ರೀತಿ ಅತಿಶಯೋಕ್ತಿ ಇಲ್ಲ ಸರ್. ನಮ್ಮ ಸಿನಿಮಾ ಯಾವುದೇ ದೊಡ್ಡ ಬಂಡವಾಳ ಹಾಕಿಲ್ಲ ಸರ್. 1.5 ಎಲ್ಲ ಒಂದು ಮಾತಾಡ್ಬೋದಾ ಅವ್ರ ಮಾತಾಡ್ಬೋದು ಏನು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಿದೆ ಸರ್ ಅಪವಾದ. 1 ಕೋಟಿ ಹೇಳ್ತಾನೆ, 5 ಕೋಟಿ ಮಾಡ್ತಾನೆ, 5 ಕೋಟಿ ಹೇಳ್ತಾನೆ, 10 ಕೋಟಿ ಮಾಡ್ತಾನೆ ಅಂತ. ಬಟ್ ಏನಕ್ಕೆ ಜಾಸ್ತಿ ಅಂತ ಅನಲೈಸ್ ಮಾಡಲ್ಲ ಸರ್. ಎಲ್ಲೂ ಕೂಡ ಎಲ್ಲಿ ಜಾಸ್ತಿ ಆಯಿತು ಅಂತ ಅನಲೈಸ್ ಮಾಡಲ್ಲ ಸರ್. ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ, ಪೇಪರ್ ವರ್ಕ್ ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಬಂದಾಗ ಸರ್, ಸೆಟ್ಟಲ್ಲಿ ನಾವು ಪ್ರಿಪ್ರೇಷನ್ ಅಂದಾಗ ಡ್ಯಾಮೇಜ್ ಆಗೇ ಆಗುತ್ತೆ ಸರ್. ಸೊ ಮೋರ್ ಐ ಪ್ರಿಪೇರ್. ಇವಾಗ ನಾನು 1 ವರ್ಷ ಆಲ್ಮೋಸ್ಟ್ 16 ತಿಂಗಳು ಕತೆ ಬರೀತೀನಿ ಸರ್. ತಿರ್ಗಿ ಅದ್ರ ಮೇಲೆ 6 ತಿಂಗಳು ಕಂಪ್ಲೀಟ್ ಪ್ರೊಡಕ್ಷನ್ ಹೇಗೆ ಎಕ್ಸಿಕ್ಯೂಷನ್ ಅಂತ. ಇವಾಗ ಈ ಸಿನಿಮಾ ನಾನೇ ಕಾಸ್ಟ್ಯೂಮ್ ಡಿಸೈನರ್, ನಾನೇ ಆರ್ಟ್ ಡೈರೆಕ್ಟ್ರು. ಸೊ ನನಗೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಗೊತ್ತು ಸರ್. ಎಲ್ಲಿ ಯಾವುದಕ್ಕೆ ಇವಾಗ ನಾನು ಹೇಳಬೇಕಂದ್ರೆ ನನ್ನ ಲಿಮಿಟೇಷನ್, ನಾನು ಇಲ್ಲಿ ಮಾಡೋಕ್ಕೆ ಯೋಗ್ಯತೆನೇ ಇಲ್ಲ ಸರ್ ನನಗೆ. ಬಟ್ ಆದರೆ ನಾನು ಅದನ್ನು ಎಲ್ಲೆಲ್ಲಿ ಹೇಗೆ ಕಟ್ ಮಾಡಿದ್ದೀನಿ. ಸೊ ಟೆಕ್ನಿಕಲ್ ಆಗಿ ಏನೇನೋ ಒನ್ ಆಫ್ ದ ಫೈನೆಸ್ಟ್ ಎಕ್ವಿಪ್ಮೆಂಟ್ ತೊಗೊಂಡಿದ್ದೀನಿ, ಫೈನೆಸ್ಟ್ ಟೆಕ್ನಿಷಿಯನ್ಸ್ ತೊಗೊಂಡಿದ್ದೀನಿ. 1.5 ಬಜೆಟು, ನಾನು ಇನ್ನೂ 1.3 ಒಳಗಡೆ ಇದ್ದೀನಿ ಸರ್. ಇನ್ನೂ 20 ಲಕ್ಷ ಇದೆ ನನಗೆ, ಬ್ಯಾಲೆನ್ಸಲ್ಲಿ ಇದ್ದೀನಿ. ಎಲ್ಲರೂ 1.5 2 ಕೋಟಿ ಆಗಿರುತ್ತೆ, 3 ಬಜೆಟ್ ಹೇಳ್ತಾರೆ, ಅಷ್ಟೊಳಗಡೆ ಇದ್ದೀನಿ ಸರ್. ಅಷ್ಟು ಡೀಟೇಲ್ ಆಗಿ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ನಾನು ಖರ್ಚು ಮಾಡಿದ್ದೀನಿ. ಫುಲ್ ಕಂಟ್ರೋಲು ನನ್ನ. ಅಂದರೆ ಸಿನಿಮಾದ ಕಂಪ್ಲೀಟ್ ಲೇಬರಿಂದ ಹಿಡಿದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ನಾಲೆಡ್ಜ್ ಇದ್ದಾಗ ಸಿನಿಮಾ ಬಜೆಟು ಮೀರು ಹೋಗಲ್ಲ ಸರ್. ಆಮೇಲೆ ಸಿನಿಮಾ ಲಾಸ್ ಆಗಲ್ಲ ಸರ್. ಸಿನಿಮಾ ಕರೆಕ್ಟಾಗಿ ಒಳ್ಳೆ ನಾವು ಪೇಪರ್ ಮೇಲೆ ಫೈಟ್ ಮಾಡಿದ್ರೆ ನಾವು ಥಿಯೇಟ್ರ್ ಮುಂದೆ ಫೈಟ್ ಮಾಡಲ್ಲ ಸರ್. ಸೊ ಆ ರೀತಿಯಲ್ಲಿ ಆ ಒಂದು ಬಜೆಟ್ 1.5 ಸರ್. ಶ್ರೀನಿವಾಸ್ ಸರ್ದು ಒಂದು ಅದ್ಭುತ ಏನಂತಂದರೆ ಹಾರ್ಡ್ ವರ್ಕ್. ಅವರೇ ಇಳಿತಾರೆ ಪ್ರತಿಯೊಂದಕ್ಕೂ. ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಮತ್ತು ಆರ್ಟಿಸ್ಟ್ಗಳದ್ದಾಗಿರ್ಬೋದು, ಏನೇ ಇದ್ರೂ ಯಾರಿಗೊಬ್ರು ಜವಾಬ್ದಾರಿ ಕೊಟ್ಟು ಹಿಂದೆ ಕೂತ್ಕೊಳ್ಳೋವಂಥ ಕೆಲಸ ಮಾಡಲ್ಲ. ಕಂಪ್ಲೀಟಾಗಿ ಇಳಿದು ಅವರು ಆ ಡೆಡಿಕೇಶನ್ ಇಟ್ಟು ಏನೋ ಒಂದು ಮಾಡಲೇಬೇಕು ಅಂತ ಸಾಧನೆ ಅನ್ನೋದು ಇಳಿದಿದ್ದಾರೆ. ಹಾಗಾಗಿ ಅವ್ರ ಮೇಲೆ ನಮಗೆ ಭಾಳನೇ ಭರವಸೆ ಇದೆ. ಖಂಡಿತ ಚಿತ್ರರಂಗದಲ್ಲಿ ಒಂದು ಕನ್ನಡದ ಅದ್ಭುತವಾದಂಥ ನಿರ್ದೇಶಕ ಕನ್ನಡ ಚಿತ್ರೋದ್ಯಮಕ್ಕೆ ಖಂಡಿತ ಈ ಮೂವಿ ಮುಖಾಂತರ ಮತ್ತು ಸಿಗ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್. ಕನ್ನಡ ಮಾತ್ರ ಸರ್. ನನಗೆ ಭಾಷೆ ಮೇಲೆ ಆಮೇಲೆ ಎಲ್ಲ ಲ್ಯಾಂಗ್ವೇಜ್ ಒಂದು ಸೊಗಡಿರುತ್ತೆ ಸರ್. ಆಮೇಲೆ ನನ್ನ ಒಂದು ಅಭಿಪ್ರಾಯ, ನಾವು ಪ್ಯಾನ್ ಇಂಡಿಯಾ ಅನ್ನೋದು ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಹಿತಿ ಕೊಟ್ಟಿದ್ದೀವಿ ಸರ್. ಸರ್ ಪ್ಯಾನ್ ಇಂಡಿಯಾ ಅಂದರೆ ರವಿಚಂದ್ರ ಸರ್ ಮಾಡಿದ್ದು ಪ್ಯಾನ್ ಇಂಡಿಯಾ ಸರ್. ಕನ್ನಡ ಟೇಕ್ ಮಾಡಿದ್ರು ಸರ್, ಬಂದು ಸರ್. ತೆಲುಗು ಟೇಕ್ ಮಾಡಿದ್ರು ಸರ್, ತಮಿಳ್ ಟೇಕ್ ಮಾಡಿದ್ರು ಸರ್. ಸ್ವಂತ ಪ್ರತಿಯೊಂದು ಭಾಷೆದು ಒಂದು ಸೊಗಡಿರುತ್ತೆ. ನೀವು ಹೇಗಿದ್ದೀರಾ ಅಂತ ಹೇಳಿದಾಗ, ನಾನು ಇನ್ನೊಂದು ಸ್ಲ್ಯಾಂಗಲ್ಲಿ ಹೇಗಿದ್ದೀರಾ ಅಂತ ಹೇಳಿದಾಗ ಆ ಲ್ಯಾಂಗ್ವೇಜಲ್ಲೇ ನಾನು ಟೇಕ್ ತೊಗೋಬೇಕು ಸರ್. ದಟ್ ಈಸ್ ಪ್ಯಾನ್ ಇಂಡಿಯಾ. ಇಫ್ ಆಲ್ ದ ಲ್ಯಾಂಗ್ವೇಜ್ ಹ್ಯಾಸ್ ಟೇಕನ್ ಆನ್ ದ ಸೆಟ್, ಎಲ್ಲರೂ ಆ ಲಿಪ್ಸಿಂಗ್ ಮಾಡಿ ತೊಗೊಂಡಿದ್ದಾಗ ಪ್ಯಾನ್ ಇಂಡಿಯಾ ಸರ್. ನಾನು ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ಬೀಯಿಂಗ್ ಕನ್ನಡಿಗನಾಗಿ ನನ್ನ ಕನ್ನಡ ಪ್ರತಿ ಪದಗಳ ಉಚ್ಚಾರಣೆಯನ್ನು, ಪ್ರತಿ ಲಿರಿಕ್ಸ್ನ ಸೊಗಡನ್ನು ನಾನು ಅದನ್ನು ಡೆಲಿವರಿ ಮಾಡ್ತೀನಿ ಸರ್. ಡಬ್ಬಿಂಗ್ ಮಾಡಿ ಪ್ಯಾನ್ ಇಂಡಿಯಾ ಅಂದರೆ ದಟ್ ಕುಡ್ ಬಿ ಡನ್ ಸರ್. ನಾವು ಡಬ್ಬಿಂಗ್ 5 ದಿವಸದಲ್ಲಿ ಮಾಡ್ಬೋದು ಸರ್. ದಟ್ ಈಸ್ ಆ್ಯಕ್ಚುಲಿ ನನ್ನ ಪ್ರಕಾರ ಪ್ಯಾನ್ ಇಂಡಿಯಾ ಅಲ್ಲ ಸರ್. ನನ್ನ ಶುದ್ಧ ಕನ್ನಡ ಸಿನಿಮಾ ಸರ್. ಸಿಂಗಲ್ ಕನ್ನಡದಲ್ಲಿ ಸಿನಿಮಾ ಮಾಡ್ತೀನಿ ಸರ್. ಫಸ್ಟು ನಾನು ಮೇನ್ ಸರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿ ನಾನು ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಾಗ ಸರು ಫಸ್ಟು ಗೈಡ್ ಮಾಡಿದ್ದು. ಆ್ಯಂಡ್ ಅವತ್ತಿಂದ ಥಿಯೇಟ್ರ್ ಮಾಡಿದ್ದೀನಿ, ಬ್ಯಾಂಗ್ಳೂರೇಷನ್ ಥಿಯೇಟ್ರ್ ಅಂತ. ಅದಾದಮೇಲೆ ಸರ್ ಟ್ರೈನ್ ಮಾಡಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ನು, ನವರಸ ಸಾಧನ, ಆಮೇಲೆ ಡ್ಯಾನ್ಸಲ್ಲಿ ಸಾಲ್ಸಾ ಕಲಿಸಿದ್ದಾರೆ, ಕಂಟೆಂಪ್ರರಿ, ಫ್ರೀ ಸ್ಟೈಲ್ ಎಲ್ಲ ಮಾಡಿಸಿದ್ದಾರೆ. ಒಂದು ಸ್ಪೆಷಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲದರಲ್ಲೂ ಡೀಟೇಲ್ ಓರಿಯೆಂಟೆಡ್ ಆಗಿ ಹೋಗ್ತಾರೆ. ಒಂದು ಸೀನ್ ಮೇಲೆ, ಒಂದು ಫ್ರೇಮ್ ಮೇಲೆ ತುಂಬ ಯೋಚನೆ ಮಾಡಿ, ತುಂಬ ವರ್ಕ್ ಮಾಡಿ ಅದನ್ನು ಕಟ್ಕೊಟ್ಟಿದ್ದಾರೆ. ಸೊ ಅದು ಸ್ಪೆಷಲ್ ಸರ್ ಬಗ್ಗೆ. ಮತ್ತು ಮೂವಿ ಬಗ್ಗೆ ಬೇಸಿಕಲಿ. ಹಾಂ ಸರ್ ಅದೇ ಆಲ್ಮೋಸ್ಟ್ 1.5 year ಟ್ರೈನ್ ಮಾಡಿದ್ದೀನಿ. ಸರ್ ಜೊತೆನೇ ಇದ್ದೆ. ಲೈಕ್ ಎಲ್ಲ ಕಡೆ ಕಂಟೆಂಪ್ರರಿ ಡ್ಯಾನ್ಸ್ ವೈಸ್ ಆದರೆ ಕಂಟೆಂಪ್ರರಿ ಸಾಲ್ಸಾ ಫ್ರೀ ಸ್ಟೈಲ್ ಮಾಡಿದ್ದೀನಿ. ಆ್ಯಕ್ಟಿಂಗ್ ವೈಸ್ ನವರಸ ಸಾಧನ ಮುಗಿಸಿದ್ದೀನಿ. ಬ್ಯಾಂಗ್ಳೂರೇಷನ್ ಥಿಯೇಟ್ರಲ್ಲಿ ನಾಟಕನೂ ಮಾಡಿದ್ದೀನಿ. ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಮಾಡಿಸಿದೆ ಸರ್. ಐ ವರ್ಕ್ ಎಲ್ಲ, ಬಾಡಿ ಲ್ಯಾಂಗ್ವೇಜು ಎಲ್ಲದ್ರ ಮೇಲೆ ವರ್ಕ್ ಮಾಡಿಸಿದ್ರು. ಪಾತ್ರ ಸ್ವಲ್ಪ ಲೈಕ್ ಬಬ್ಲಿ ಎನರ್ಜೆಟಿಕ್ ಮ್ಯೂಸಿಷಿಯನ್ನು, ಲೈಕ್ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾನೆ.
ಅವನದು ಆ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ಇದೆ. ಅಟ್ ದ ಸೇಮ್ ಟೈಮ್ ಹೀರೋಯಿನ್ ಜೊತೆ ಒಡನಾಟ ಹೆಂಗೆ ನಡೆಯುತ್ತೆ, ಮತ್ತು ಕಲರ್ ಮಾಫಿಯಾ ಬಗ್ಗೆ ಹೆಂಗೆ ಇಬ್ಬರು ಇನ್ವಾಲ್ವ್ ಆಗಿ ಸಾಲ್ವ್ ಮಾಡ್ತಾರೆ ಅನ್ನೋದು ಬಂದಿದೆ. ಫೈಟ್ ಸೈಡ್ ಇದೆ ಮೇಡಮ್, 4 ಇದೆ ಟೋಟಲ್ಲು. ಚೆನ್ನಾಗಿ ಬಂದಿದೆ. ಕುಂಫು ಮಾಸ್ಟರ್ ಮಾಡಿದೆ. ಎಲ್ರಿಗೂ ನಮಸ್ಕಾರ. ನೀವು ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಿದ್ದೀನಿ. ನನ್ನ ಹೆಸರು ಪ್ರತೀಕ್ಷಾ ಪ್ರಭು. ನಾನು ಹುಟ್ಟು ಬೆಳೆದಿದ್ದು ಮಂಗಳೂರಲ್ಲಿ ಆ್ಯಕ್ಚುಲಿ. ಸರ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಸಿನಿಮಾ ಓಕೆ. ಆ್ಯಕ್ಚುಲಿ ಒಂದು 2-3 ವರ್ಷದಿಂದ ನಾನು ಈ ಸಿನಿಮಾ ಮಾಡ್ತಿದ್ದೀನಿ. ಆ್ಯಂಡ್ 3 ವರ್ಷದ ಎಕ್ಸ್ಪೀರಿಯನ್ಸ್ನ ಶಬ್ದದಲ್ಲಿ ಅಥವಾ ಸಂಖ್ಯೆಗಳಲ್ಲಿ ತೂಕ ಮಾಡೋದು ನನಗಿಷ್ಟ ಇಲ್ಲ. ಸೊ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಈ ಫಿಲ್ಮು. ನನ್ನ ಪಾತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಹುಡುಗಿ, ಆ್ಯಕ್ಚುಲಿ ಕಾಲೇಜ್ ಸ್ಟೂಡೆಂಟು. ಅವಳು ವೋಕಲಿಸ್ಟು ಸಿನಿಮಾದಲ್ಲಿ. ಅದೇ ಒಂಚೂರು ಏನಂತೀವಿ ಲವ್ಲಿ ಆಗಿದ್ದಾಳೆ. ಅವಳು ಫ್ಯಾಮಿಲಿ ಓರಿಯೆಂಟೆಡು, ಎಲ್ರಿಗೆ ತುಂಬಾ ಕೇರಿಂಗ್ ಥರ ಇರೋದು. ಅಂದರೆ ಕಾಲೇಜಲ್ಲಿ ಇವಾಗಲೂ ನಾನು ಓದ್ತಿದ್ದೀನಿ, ಕಾಲೇಜಲ್ಲಿ ಇದ್ದೀನಿ. ಸೊ ಇದೇ ಫಸ್ಟ್ ಮೂವಿ ಡೆಬ್ಯೂ. ಮಂಗಳೂರಲ್ಲಿ ಸೇಂಟ್ ಅಲಾಷಸ್ ಅಂತ. ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದ್ರು. ಎಸ್, ಇವಳ ಪಾತ್ರ ಲೈಕ್ ಇವಳ ಒಂದು ಹ್ಯಾಬಿಟ್ ಇರುತ್ತೆ, ಒಂದು ತಿಂಗಳಿಗೆ ಒಂದ್ಸಲ ಶಿ ಡೆವೋಟ್ಸ್ ಹರ್ ಒನ್ ಡೇ ಫಾರ್ ದ ಸೋಷಿಯಲ್ ಕಾಸಿಗೆ ಮಾಡ್ತಿರ್ತಾಳೆ. ಅದರಲ್ಲಿ ಒಂದೊಂದು ಕಾಸು ಮಾಡ್ತಿರ್ತಾಳೆ. ಅಲ್ಲಿ ಒಂದು ಕಾಸಲ್ಲಿ ಒಂದು ಕಲರ್ ಮಾಫಿಯಾ ಅದು ಗೊತ್ತಾಗುತ್ತೆ. ಸೊ ಲೈಕ್ ಆ ಕಲರ್ ಮಾಫಿಯಾ ಅಂದರೆ ಆ ಕಲರ್ದೊಂದು ಫ್ಯಾಕ್ಟ್ರಿ ಮರ್ಚೆಂಟು, ಹೀರೋ ತಂದೆ ಕಲರ್ ಮರ್ಚೆಂಟು ಅಂದರೆ ಕಲರ್ ಮಾಫಿಯಾ. ಸೊ ಶಿ ಪ್ರೊಟೆಸ್ಟ್ ಅಲ್ಲಿ ಸುತ್ತಮುತ್ತ ಹಾಗೆ ಕತೆ ಟ್ರಾವೆಲ್ ಆಗುತ್ತೆ. ಒಂದು 2 ಫ್ಯಾಮಿಲಿ ಬ್ಯಾಕ್ ಡ್ರಾಪಲ್ಲಿ ಅಗೇನ್ ಎಲಿಗೆಂಟ್ ಲವ್ ಸ್ಟೋರಿ. ಬಟ್ ಅಗೇನ್ ವರ್ಣವೇದಮ್ ಕಂಟೆಂಟು ಅಗೇನ್ ಐ ಕೆಪ್ಟ್ ಬಿಕಾಸ್ ಅದನ್ನು USB, ದಟ್ ಈಸ್ ಮೈ ಸೆಲ್ಲಿಂಗ್ ಪಾಯಿಂಟ್. ಅದು ಸಿನಿಮಾ ಥಿಯೇಟ್ರಲ್ಲೇ ನೋಡ್ಬೇಕು ಸರ್. सर ಎಲ್ಲರಿಗೂ नमस्कार. मुझे कन्नड़ नहीं आता है. हाँ, एक्चुअली ये भी पूरा डायरेक्टर सर सिखाए थे अभी. ಎಲ್ಲರಿಗೂ नमस्कार, वो जो लाइन है. और मुझे ये सॉन्ग कोरियोग्राफी करने में बहुत मज़ा आ रहा है. और हमारे आर्टिस्ट लोग एंड हमारे DOP सर एंड डायरेक्टर सर, सब लोग का सपोर्ट, सब लोग का बहुत सपोर्ट है इधर. बहुत अच्छा लग रहा है इधर काम करने में. और सब कन्नड़ा मीडिया को थैंक यू सो मच इधर आने के लिए. एंड वंस अगेन ಎಲ್ಲರಿಗೂ नमस्कार. ये मूवी को सपोर्ट करो, बहुत अच्छा कॉन्सेप्ट है और बहुत अच्छा सॉन्ग मुझे दिया. डायरेक्टर सर को थैंक यू सो मच. ब्यूटीफुल सॉन्ग. थैंक यू सर. नहीं सर, उससे पहले भी इधर मूवी करा था, उपाध्यक्ष 2 ऐसा करा था. और मैं जानी मास्टर का असिस्टेंट हूँ इधर पुनीत सर से, और सब स्टार से काम कर रहा हूँ. मगर हमारे मास्टर जस्ट वर्क बोलते थे, वही करता था सर. मतलब वो लैंग्वेज में उतना इन्वॉल्व नहीं होता था. हमारा डांस में लैंग्वेज क्या रहता है, 5, 6, 7, 8 बोलना है और मार्क लगाना है, साउंड, यही रहता है ना सर. तो लैंग्वेज सीखने के लिए उतना टाइम नहीं मिला है. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ. ಸರ್ ಥ್ಯಾಂಕ್ ಯು ಸರ್. ಸರ್ ಮೈ ಹಾರ್ಟ್ ಫೆಲ್ಟ್ ವಿಶಸ್ ಫ್ರಮ್ ದ ಕನ್ನಡ ಇಂಡಸ್ಟ್ರಿ. ಖಂಡಿತ ನಿಮ್ಮ ಸ್ಟುಡಿಯೋನ ನಾವು ಉಪಯೋಗಿಸ್ಕೊಳ್ತೀವಿ ಸರ್. ನಿಮಗೆ ಅಭೂತಪೂರ್ವ ಯಶಸ್ಸು ಸಿಗಲಿ ಸರ್. थैंक यू सो मच. ये 6 एकर्स में है सर. इधर देखिए सर, ऑल बहुत सारे प्यारे सेट्स है इधर, बहुत अच्छे सेट्स है सर. बेटर आप ದ ಫೇಸ್ ಇದೆ ಸರ್. स्टूडियो के बारे में आपको कन्नड़ ಸರ್ ಸ್ಟುಡಿಯೋದಲ್ಲಿ ನಿಮಗೆ ಎಲ್ಲ ರೀತಿಯದು ಇವಾಗ ಲಂಡನ್ ಸ್ಟ್ರೀಟ್ ಅಂತ ಒಂದು ಮಾಡಿದ್ದಾರೆ ಸರ್ ಇಲ್ಲಿ. ಆಮೇಲೆ ವಾಟ್ ವಾಸ್ ಫಿತೂರ್ದು ಒಂದು ಸೆಟಪ್ ಮಾಡಿದ್ದಾರೆ ಸರ್. ಆಮೇಲೆ ತಿರ್ಗಾ ವೈಟ್ ಹೌಸ್ ಒಂದು ಮಾಡಿದ್ದಾರೆ ಸರ್, ಗ್ಲಾಸ್ ಹೌಸ್. ಆಮೇಲೆ ತಿರ್ಗಾ ಸೊ ಅಲ್ಲಿ ನಮಗೆ ಒಂದು ಕ್ಲಾಸಿಕಲ್ ಆಗಿ ಅಲ್ಲಿ 2 ಮುಂದೆ ಸೆಟಪ್. ಸೊ ಆಲ್ಮೋಸ್ಟ್ ಒಂದು 7-8 ಸೆಟಪ್. ಇಂಟೀರಿಯರ್ ಆಗಿ ಏನಂತ ಹೇಳ್ತಾರೆ ಲೈಕ್ ಶೂಟ್ ಮಾಡೋದಕ್ಕೆ, ಕ್ಲೋಸ್ ಅಪ್ ಶಾಟ್ಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಂಪ್ಲೀಟ್ ಒಂದು ಡ್ರೀಮ್ ಲ್ಯಾಂಡೇ ಸೃಷ್ಟಿ ಮಾಡಿದೆ ಸರ್ ಒಳಗಡೆ ಇಂಟೀರಿಯರ್ ಲೈಟ್ಸ್ಗೆಲ್ಲ. ಸೊ ಲೈಕ್ ಕಂಪ್ಲೀಟ್ ಒಂದು ಟೆಕ್ನಿಕಲ್ ಆಗಿ ನಮಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಬಂದ್ಬಿಟ್ಟು ವರ್ಕಿಂಗ್ ಸ್ಪೇಸ್ ಬೇಕು ಸರ್. ಟೆಕ್ನಿಕಲ್ ಎಕ್ವಿಪ್ಮೆಂಟ್ನ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಆ ಸ್ಪೇಸ್ ಬೇಕು ಸರ್. ಆ ಸ್ಪೇಸ್ ಬಿಕಾಸ್ ಅವ್ರು ನಿಜಾಮ್ ಸಿಟಿಲಿ ಅವ್ರು ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೈದರಾಬಾದಲ್ಲಿ ಆ ರೀತಿಯಲ್ಲಿ ವರ್ಕಿಂಗ್, ಇವಾಗ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದೀವಲ್ಲ ಸರ್, ಆ ವರ್ಕಿಂಗ್ ಅಟ್ಮಾಸ್ಫಿಯರ್ಗೆ ನಮಗೆ ಆ ಸ್ಪೇಸ್ ಇದೆ ನಮಗೆ. ಸೊ ಲೈಕ್ ಶಾರ್ಟ್ ಕಂಪೋಸಿಷನಿಂದ ಹಿಡಿದು ನಮ್ಮ ಮೂವ್ಮೆಂಟ್ಗೆ ಆ ಕಂಪೋಸಿಷನ್ ಇದೆ. ಇವರೇ ಕನ್ಸ್ಟ್ರಕ್ಷನು, ಆ ಕಂಪ್ಲೀಟ್ ಡಿಸೈನು, ಇವರ ಒಂದು ಏನು ವಿಷನ್ ಇತ್ತು ಆ ರೀತಿಲಿ ಕಂಪ್ಲೀಟ್ ಮಾಡಿದ್ದಾರೆ ಸರ್. ಇಲ್ಲ ಸರ್, ಮಾತುಗಳು ಒಂದು ಹೇಳಿದ್ದಾರೆ, ಒಂದು ಪ್ರೆಸೆಂಟ್ ಮಾಡಿದ್ದೀನಿ ಸರ್. ನಂದೇನೋ ಒಂದು 10 ಬೌಂಡೆಡ್ ಸ್ಕ್ರಿಪ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಶೈಜು ಅಂತ ನಮ್ಮ ವಿರಾಜಪೇಟೆ ಅವರು ಸರ್. ಲೈಕ್ ಅವರು ನನಗೆ ನಿಂತ್ಕೊಂಡು ಸರ್ ಮೊದಲು ಲೈಕ್ ಒದ್ದಾಡ್ತಿದ್ದಾಗ ನನ್ನ ಕೆಲಸನ ನೋಡಿದ್ರು ಅವರು. ಸೊ ನಿಂತ್ಕೊಂಡು ಆ ಸಿನಿಮಾ ಮುಂದುವರೆಯೋದಕ್ಕೆ ಶೈಜು ಅನ್ನೋರು ಮುಖ್ಯ ಕಾರಣ ಸರ್. ಆಮೇಲೆ ನನ್ನ ಟೆಕ್ನಿಷಿಯನ್ಸ್ ಬಂದರೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳ್ತಾರೆ ಗಗನ್ ಬಡಿಯರಿ ಅಂತ. ಸೊ ನಾನು ಒಂದು 10-15 ವರ್ಷದ ಸ್ನೇಹಿತರು. ವಿ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾರೆ ಒಂದು ಕ್ರಿಯೇಟಿವ್ ಒಂದು ವೇವ್ ಲೆಂತ್ನ ಒಂದು ಅರ್ಥ ಮಾಡ್ಕೊಳ್ತೀವಿ. ಸೊ ನನ್ನ ಸ್ಕ್ರಿಪ್ಟ್ ಒಂದು ಸ್ಟ್ರೆಂತ್ ಆದರೆ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ನಂದು ಇನ್ನೊಂದು ಸ್ಟ್ರೆಂತು.
ಅದೇ ರೀತಿ ಏನಂತ ಹೇಳ್ತಾರೆ ನಮ್ಮ ಏನಂತ ಹೇಳ್ತಾರೆ ಎಡಿಟ್ರ್ ಬಂದ್ಬಿಟ್ಟು KM ಪ್ರಕಾಶ್ ಅವರು, ನಮ್ಮ ಚಿದಾನಂದು ಲೈಕ್ ಇಲ್ಲೋದ್ರು ಸರ್ ಚಿದಾನಂದ್ ಸರ್ ಕ್ಯಾಮ್ರಾಮನ್, ನಾನು ಮತ್ತು ಗುಂಡ ಕ್ಯಾಮ್ರಾಮನ್ನು. ಸರ್ ಇದು ಕಥೆದು ಒಂದು ಹುಳು ಹುಟ್ಟಿದ್ದೇನೆ, ನಾವಿಬ್ಬರು ನಾನು ಮತ್ತು ಗುಂಡದಲ್ಲಿ ಒದ್ದಾಡ್ತಾ ಇದ್ದೀವಿ ಸರ್. ಅಲ್ಲಿ ಸಿನಿಮಾ ಚೆನ್ನಾಗಾದರೂ ಕೂಡ ಸ್ವಲ್ಪ ನಮ್ಮಿಬ್ಬರು ಒದ್ದಾಟ ಇತ್ತು. ಕೊನೆಗೆ ನಾವಿಬ್ಬರು ಒದ್ದಾಟ ಅಲ್ಲಿಂದ ಆರಂಭ ಆಗಿದೆ ಸರ್. ನಾನು ಮತ್ತು ಗುಂಡ ಮಾಡಿ ನಾವು ಒಂದು ಒದ್ದಾಡ್ತಿರ್ಬೇಕಾದ್ರೆ ಅಲ್ಲಿ ವರ್ಣವೇದ ಸ್ಟಾರ್ಟ್ ಆಗಿತ್ತು. ಸೊ ನಾನು ಮತ್ತು ಗುಂಡ ಒಂದು ಡಾಗ್ನ ಇಟ್ಕೊಂಡು ಒಂದು ಹೋಂಡಾ ಜೆನೆರೇಟರ್ ಸಿನಿಮಾ ಮಾಡಿದ್ದೀವಿ ಸರ್. ಅದು ಆ್ಯಕ್ಚುಲಿ ಮಾಡಿರೋದು ಒಂದು 25 lakhsಲ್ಲಿ ಸರ್, ನಮ್ಗೆ ಗೊತ್ತಿಲ್ಲ ಯಾರಿಗೂ. ಬಟ್ ಬರೀ ಒಂದು ಹೋಂಡಾ ಜೆನೆರೇಟರ್ ಒಂದೇ ಲೈಟು ವಿತೌಟ್ ಅಸಿಸ್ಟೆಂಟ್ ಆ ಸಿನಿಮಾ ಮಾಡಿದ್ವಿ ಸರ್. ಸೊ ಅದೇ ವಿ ಒಂದು ಡಾಗ್ನ ಇಟ್ಕೊಂಡು ಅದ್ರ ಎಮೋಷನ್ನ ಕ್ರಾಫ್ಟ್ ಮಾಡಬೇಕು ಅಂತ ಬಂದಾಗ ಅವರು ಚಿದಾನಂದ್ ಅವರು ಸಿನಿಮಾಟೋಗ್ರಫಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅನಿಮಲ್ ಸೈಕಾಲಜಿನ ಇಟ್ಕೊಂಡು ನಾವು ಅದನ್ನು ಕ್ರಾಫ್ಟ್ ಮಾಡೋದು ಒಂದು ಚಾಲೆಂಜಿಂಗ್ ಇತ್ತು. ವಿ ಅಂಡರ್ಸ್ಟ್ಯಾಂಡ್ ಪ್ರೇಮಗಾವಿಂದ ನಾವು ಜೊತೆಗಿದ್ವಿ. ನಮ್ಮಿಬ್ಬರು ಒಂದು ಒಡನಾಟ ಅಲ್ಲಿ ಚೆನ್ನಾಗಿ ಹೊಂದಿಕೆ ಆಗಿತ್ತು. ನಂತರ ವಿ ಕ್ಯಾರಿಡ್ ಅಗೇನ್ ನನ್ನ ಕನಸಿಗೆ ಸೊ ಕಣ್ಣಾಗಿದ್ದಾರೆ ಸರ್. ನಂತ ಹೇಳ್ತಾರೆ ಲೈಕ್ ಕೊರಿಯೋಗ್ರಾಫರ್ಸ್ ನಿಮಗೆಲ್ಲ ಹೇಳಿದೆ, ನಿಮಗೆ ಭೂಷಣ್ ಮಾಸ್ಟ್ರು, TDC ಕಂಪ್ನಿ ಮತ್ತು ಮೊಯಿನ್ ಮಾಸ್ಟ್ರು.